ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ನಟ ದರ್ಶನ್ಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಯಾಕೋ ಬೆನ್ನು ಬಿಡುವ ಹಾಗೆ ಕಾಣಿಸ್ತಿಲ್ಲ. ಈ ಒಂದು ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಜೈಲು ಸೇರಿರುವಂತಹ ದರ್ಶನ್ ಅವರು ಈ ಪ್ರಕರಣದಿಂದ ಏನಾದ್ರೂ ಮಾಡಿ ಆಚೆ ಬಂದ್ಬಿಡೋಣ, ಸಾಕಪ್ಪ ಸಾಕು ಅಂತ ಬೇಲ್ಗೋಸ್ಕರ ಒದ್ದಾಡ್ತಿದ್ದಾರೆ. ಈ ಕೇಸಿಂದ ಹೇಗೆ ಈಚೆ ಬರುದು? ಒಂದು ಕಡೆ ಅವರ ಪತ್ನಿ ದೇವರ ಮೊರೆ ಹೋದ್ರೆ, ಮತ್ತೊಂದು ಕಡೆ ಕಾನೂನಿನ ಮೊರೆ. ಇವುಗಳ ನಡುವೆ ದರ್ಶನ್ ತಗಲಾಕೊಂಡು ಯಾಕಾದ್ರೂ ನನಗಿದು ಬೇಕಿತ್ತಪ್ಪ ಅನ್ನುವ ರೀತಿ ಒಂದು ಒದ್ದಾಡ್ತಿದ್ರೆ, ಇದರ ಗ್ಯಾಪ್ ಅಲ್ಲಿ ಈಗ ಮತ್ತೆ ರೇಣುಕಾ ಸ್ವಾಮಿಯ ಪ್ರಕರಣ ಬೇರೆ ತೀರದಲ್ಲಿ ಒಂದು ತಲೆ ಬಿಸಿ ಮಾಡಿದೆ. ಜೈಲಲ್ಲಿ ಇರುವಂತ ದರ್ಶನ್ಗೆ ಈಗ ಆಲ್ರೆಡಿ ನಿದ್ದೆ ಬರ್ತಿಲ್ಲ, ಅದರಲ್ಲೂ ನಿದ್ದೆ ಕೆಡಿಸುವಂತ ಒಂದು ಕೆಲಸವನ್ನ ಈಗ ರೇಣುಕಾ ಸ್ವಾಮಿ ಪ್ರಕರಣ ಮಾಡಿದೆ. ಸೊ ಇದೇನಪ್ಪ, ಜೈಲಲ್ಲಿದ್ದರೆ ಬೇಲ್ ಸಿಗ್ತಾ ಇಲ್ಲ, ಇನ್ಯಾವ ತಲೆನೋವು ಅಲ್ಲಿರುವಂತದ್ದೇ ಒಂದು ವಿಚಾರ. ಈ ಒಂದು ಪ್ರಕರಣದ ನಂತರ ದರ್ಶನ್ ಸಾಕಷ್ಟು ಹೋರಾಟ ಮಾಡಿ ಹೊರಗಡೆ ಬೇಲ್ ತಗೊಂಡು ಮತ್ತೆ ಒಳಗೋಗಿ ಪ್ರಕರಣ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ, ಬೇಲ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಇದರಿಂದ ನಾನು ಆಚೆ ಬರ್ತೀನೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಈ ರೀತಿಯಾದಂತ ಸಂಕಷ್ಟದಲ್ಲಿದ್ರೆ ಒಂದು ಪ್ರಕರಣವನ್ನೇ ಆಧಾರವಾಗಿ ಇಟ್ಕೊಂಡು ಈ ಒಂದು ಪ್ರಕರಣದ ರೀತಿಯಲ್ಲೇ ಒಂದು ಸಿನಿಮಾ ಬಂದಿದೆ ಎನ್ನುವಂತ ಒಂದು ಗುಸುಗುಸು ಇಂಡಸ್ಟ್ರಿಯಲ್ಲಿ ಶುರುವಾಗಿದೆ. ಖಂಡಿತವಾಗಲೂ ಬಾಸ್ ಎನ್ನುವಂತ ಒಂದು ಸಿನಿಮಾ ಒಂದು ಟೀಸರ್ ರಿಲೀಸ್ ಆಗುವವರೆಗೂ ಕೂಡ ಈ ಒಂದು ಸಿನಿಮಾ ಯಾವುದು ಏನು ಎತ್ತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ಈ ಬಾಸ್ ಸಿನಿಮಾದ ಒಂದು ಟೀಸರ್ ಬರುತ್ತೆ. ಸೊ ಆ ಒಂದು ಟೀಸರ್ ಬಂದ ತಕ್ಷಣ ಪ್ರತಿಯೊಬ್ರು ಮಾತಾಡುವಂಥದ್ದು ಏನಂದ್ರೆ, ಓ ಇದೆಲ್ಲೋ ನೋಡಿದೀವಲ್ಲ, ಈ ಒಂದು ಸಿನಿಮಾದಲ್ಲಿ ಬಂದಿರುವಂತಹ ಅಂದ್ರೆ ಸಿನಿಮಾದ ಟೀಸರ್ ನಲ್ಲಿ ಬಂದಿರುವಂತಹ ಕೆಲವೊಂದಷ್ಟು ಸನ್ನಿವೇಶಗಳು, ಕೆಲವೊಂದಷ್ಟು ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ಗಳು ಇರ್ಬೋದು, ಇದೆಲ್ಲ ಕೂಡ ರೇಣುಕಾ ಸ್ವಾಮಿಯ ಪ್ರಕರಣವನ್ನು, ಅದರಲ್ಲೂ ದರ್ಶನ್ ಅವರ ಈ ಒಂದು ಪಾತ್ರದ ಬಗ್ಗೆ ಏನೇನಿದೆ ಈ ಎಲ್ಲಾ ಸನ್ನಿವೇಶಗಳನ್ನ ನೆನಪಿಸ್ತದೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗಿತ್ತು. ಈ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಯಿತು. ಒಂದು ಸಾಂಗ್ ಕೂಡ ಬಂತು. ಆ ಸಾಂಗೂ ಕೂಡ ಬಹುತೇಕ ಅವರಿಗೆ ಹೋಲಿಕೆ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಅದನ್ನ ವಿರೋಧಿಸಿದ್ರು. ಅದರ ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಈ ಒಂದು ಸಿನಿಮಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸ್ವಲ್ಪ ಸನ್ನಿಹಿತವಾಗಿದೆ, ಹತ್ತಿರವಾಗಿದೆ, ಸನಿಹವಾಗಿದೆ, ಇದು ಸಿನಿಮಾ ರಿಲೀಸ್ ಆಗೋದು ಬೇಡ, ಈ ಒಂದು ಸಿನಿಮಾ ರಿಲೀಸ್ ಆದ್ರೆ ನಮ್ಮ ಖಾಸಗಿ ಬದುಕಿಗೆ ತುಂಬಾ ಧಕ್ಕೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಮೊರೆ ಹೋಗಿ ಅದಕ್ಕೆ ಸ್ಟೇ ಕೂಡ ತರ್ತಾರೆ. ಈ ಒಂದು ಸಿನಿಮಾ ರಿಲೀಸ್ ಆಗೋದು ಬೇಡ, ನಮ್ಮ ಈ ಒಂದು ಪ್ರಕರಣ ಈಗ ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆ, ಸೊ ಅದರಿಂದ ದಿಕ್ಕು ತಪ್ಪುವ ಸಾಧ್ಯತೆಗಳು ಇರುತ್ತೆ. ಸೊ ಈ ಒಂದು ಪ್ರಕರಣದಿಂದ ಮುಕ್ತಿ ಸಿಗುವ ತನಕ ಈ ಒಂದು ಸಿನಿಮಾ ರಿಲೀಸ್ ಆಗೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಗೆಲುವು ಕೂಡ ಸಿಗುತ್ತೆ. ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಆ ಒಂದು ಚಿತ್ರ ರಿಲೀಸ್ ಆಗದ ರೀತಿ ಒಂದು ಸ್ಟೇ ಕೂಡ ಸಿಗುತ್ತೆ. ಈ ಗ್ಯಾಪ್ ಅಲ್ಲಿ ಬಾಸ್ ಸಿನಿಮಾ ತಂಡ ಸೆನ್ಸಾರ್ ಮಂಡಳಿಗೆ ಹೋಗಿ ಸಿನಿಮಾವನ್ನ ಸೆನ್ಸಾರ್ ಅಪ್ಲೈ ಮಾಡಿ ಅಲ್ಲೂ ಕೂಡ ಸೆನ್ಸಾರ್ ಸರ್ಟಿಫಿಕೇಟ್ ತಗೊಂಡು ನಾವು ರಿಲೀಸ್ಗೆ ರೆಡಿ ಇದ್ದೀವಿ, ನಮ್ಮನ್ನ ತಡೆಯೋರು ಯಾರು, ನಾವ್ ಯಾರಿಗೂ ಕೇರ್ ಮಾಡಲ್ಲ, ಈ ಒಂದು ಸಿನಿಮಾಗೂ ಅವ್ರಿಗೂ ಸಂಬಂಧ ಇಲ್ಲ, ನಾವು ಕೋಟಿ ಕೋಟಿ ದುಡ್ಡು ಹಾಕಿದೀವಿ, ನಾವು ರಿಲೀಸ್ ಮಾಡೇ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಚಿತ್ರದ ಪ್ರಮೋಷನ್ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಗ್ಯಾಪ್ ನಲ್ಲಿ ಯಾವಾಗ ಸ್ಟೇ ಬಂತೋ ಇಡೀ ಚಿತ್ರತಂಡಕ್ಕೆ ಒಂದು ರೀತಿ ಶಾಕ್ ಆಗುತ್ತೆ. ಇದೇನಪ್ಪ ಹಿಂಗಾಗೋಯ್ತು, ನಾವು ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿದೀವಿ, ಇವ್ರು ನೋಡಿದ್ರೆ ನಮ್ಮ ಸಿನಿಮಾ ರಿಲೀಸ್ ಆಗಬಾರ್ದಂತ ಸ್ಟೇ ತಂದಿದಾರಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ವಕೀಲರ ಜೊತೆ ಮಾತನಾಡಿ ಅವರು ಕೂಡ ಕೋರ್ಟ್ ಕಟಕಟೆಯಲ್ಲಿ ಅದನ್ನ ಪ್ರಶ್ನಿಸಿ ನಮಗೆ ನ್ಯಾಯ ಕೊಡಿ ಸ್ವಾಮಿ, ಆ ಪ್ರಕರಣಕ್ಕೂ ನಮ್ಮ ಸಿನಿಮಾಗೂ ಏನ್ ಸಂಬಂಧ, ಸೆನ್ಸಾರ್ ಬೋರ್ಡ್ ನಲ್ಲಿ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ, ನಮ್ಮ ಸಿನಿಮಾಗೆ ಕೋಟಿ ಕೋಟಿ ಬಂಡವಾಳ ಹಾಕಿದೀವಿ, ಸಿನಿಮಾ ರಿಲೀಸ್ ಆಗದೆ ಹೋದ್ರೆ ನಮಗೆ ನಷ್ಟ ಆಗುತ್ತೆ, ನಮ್ಮ ಹಣಕ್ಕೆ ಹೊಣೆ ಯಾರು, ನಮ್ಮ ಸಿನಿಮಾಗೆ ರಿಲೀಸ್ಗೆ ನಮ್ಮ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು, ನಮ್ಮ ಸಿನಿಮಾಗ ಮೇಲೆ ಏನಿರುವಂತಹ ತೆರವು ಸ್ಟೇ ಏನಿದೆ ಅದನ್ನ ತೆರವು ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಸಿಟಿ ಸಿವಿಲ್ ಕೋರ್ಟ್ ನ ಕದ ತಟ್ಟಿದ್ದಾರೆ. ಅದರ ಪ್ರಕಾರ ನಿನ್ನೆ ಮತ್ತೆ ಇವತ್ತು 2 ದಿನವೂ ಕೂಡ ಆ ಒಂದು ಸಿನಿಮಾದ ಸ್ಟೇ ವೆಕೇಟ್ ವಿಚಾರವಾಗಿ ವಿಚಾರಣೆ ಕೂಡ ಆಗಿದೆ.
ಯಾವಾಗ ಈ ಒಂದು ಚಿತ್ರದ ಆ ಸ್ಟೇ ವಿಚಾರಕ್ಕೆ ವಿಕೆಟ್ಗೆ ಹೋದ್ರು, ಆ ಗ್ಯಾಪ್ನಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ದರ್ಶನ್ ಪತ್ನಿ ನಿನ್ನೆ ಕೂಡ ಒಂದು ಜೈಲಿಗೆ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಇಲ್ಲಿ ಆಗ್ತಿರುವಂತಹ ಆಗು ಹೋಗುಗಳ ಬಗ್ಗೆ ಒಂದು ಗಮನವನ್ನು ತಂದಿದ್ದಾರೆ. ಬಾಸ್ ಸಿನಿಮಾ ಸ್ಟೇ ವಿಕೆಟ್ ಆಗ್ಬೋದಾ ಇಲ್ವಾ ಅವ್ರಿಗೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಕೋರ್ಟಲ್ಲಿ ಇದೆ. ಕೋರ್ಟ್ ಯಾವ ರೀತಿ ಒಂದು ಆದೇಶವನ್ನು ಕೊಡುತ್ತೆ ಅದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಇತ್ತ ಸಿನಿಮಾ ತಂಡ ಕೋರ್ಟ್ಗೆ ಯಾವ ರೀತಿಯಾದಂತಹ ದಾಖಲೆಗಳನ್ನ ಕೊಟ್ಟಿದ್ದಾರೆ, ಚಿತ್ರದ ಕತೆ ಇದರಲ್ಲಿ ಪ್ರಮುಖವಾಗುತ್ತೆ. ದರ್ಶನ್ ಅವರ ಪ್ರಕರಣಕ್ಕೂ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ನಮ್ಮ ಚಿತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಯಾವ ರೀತಿ ಕೋರ್ಟ್ಗೆ ದಾಖಲೆ ಕೊಟ್ಟಿದ್ದಾರೆ, ಅದರ ಮೇಲೆ ಈ ಒಂದು ಸಿನಿಮಾದ ರಿಲೀಸ್ಗೆ ಸಿಕ್ಕಿರುವಂತ ಸ್ಟೇಯನ್ನ ವಿಕೆಟ್ ಆಗುತ್ತೋ ಇಲ್ವೋ ಅನ್ನುವಂತ ವಿಚಾರ ಬರುವಂತದ್ದು ಈ ಗ್ಯಾಪ್ನಲ್ಲಿ. ಈ ಯಾವಾಗ ಕೋರ್ಟ್ ಬಾಸ್ ಚಿತ್ರತಂಡ ಕೋರ್ಟ್ ಮೆಟ್ಲೇರಿದ್ರು, ದರ್ಶನ್ ಅವರ ಪತ್ನಿ ಕೂಡ ನೆನ್ನೆ ಹೋಗಿ ಇಲ್ಲೇ ಆಗುತ್ತಿರುವಂತ ಬೆಳವಣಿಗೆಗಳು ಮತ್ತೆ ಆ ಒಂದು ಕೊಲೆ ಪ್ರಕರಣದ ಬೇಲ್ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ. ಇದರ ಬೆನ್ನಲ್ಲೇ ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ನಾವೇ ಹೇಳಿದೀವಿ ನಮ್ಗೆಲ್ಲೇ ಒಂದು ಟೆನ್ಷನ್ ಇದೆ ಅಂತ ಅಂದ್ರೆ ನಮ್ಗೆ ಮೀನ್ಸ್ ಅವರ ಅಭಿಮಾನಿಗಳಿಗೆ ಇನ್ನ ದರ್ಶನ್ ಅವ್ರಿಗೆ ಇನ್ನ ಯಾವ ತರ ಟೆನ್ಷನ್ ಇರಬಾರ್ದು. ಈ ಒಂದು ಪ್ರಕರಣದಿಂದ ನನಗೆ ಮುಕ್ತಿ ಸಿಗಲ್ವಾ? ಒಂದು ಕಡೆ ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ಬೇಲ್ ಸಿಗ್ದಿರ ಒದ್ದಾಡ್ತಿದ್ರೆ, ಇವ್ರು ನೋಡಿದ್ರೆ ಈ ಒಂದು ಸಿನಿಮಾನ ಮಾಡ್ಕೊಂಡು ಕೂತವ್ರೆ. ಇಂಥ ಸಮಯದಲ್ಲಿ ನನ್ನ ಪರಿಸ್ಥಿತಿ ಏನಾಗ್ಬೇಡ ಅನ್ನುವಂತ ಟೆನ್ಷನ್ ಮೇಲೆ ಟೆನ್ಷನ್ ಅಲ್ಲಿರುವಂತ ದರ್ಶನ್ಗೆ ಈಗ ರೇಣುಕಾ ಸ್ವಾಮಿ ಮಾತ್ರ ಇಲ್ಲದ ತಲೆನೋವಾಗ್ಬಿಟ್ಟಿದ್ದಾರೆ ಅಂತಂದ್ರೆ ತಪ್ಪಿಲ್ಲ. ಸೊ ಈಗ ಒಂದು ರೀತಿ ಟೆನ್ಷನ್ ಅಲ್ಲೇ ಇರುವಂತ ದರ್ಶನ್ಗೆ ಬಾಸ್ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಈ ರೀತಿಯಾದಂತ ಒಂದು ಆತಂಕ ಕೂಡ ಇದೆ. ಸೊ ಅದ್ರ ಜೊತೆಗೆ ಬೇಲ್ ಸಿಗುತ್ತಾ ಇಲ್ವಾ ಇದು ಕೂಡ ಒಂದು ಆತಂಕ ಇದೆ. ಸೊ ಒಟ್ಟಾರೆಯಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ವಿಕ್ರಮಾದಿತ್ಯ ಬೇತಾಳದ ಕಥೆಯನ್ನು ನೆನೆಸ್ತಿದ್ದಾರೆ. ದರ್ಶನ್ ಇಲ್ಲಿ ವಿಕ್ರಮಾದಿತ್ಯ ಆದ್ರೆ ರೇಣುಕಾ ಸ್ವಾಮಿ ಬೇತಾಳನಂತೆ ದರ್ಶನ್ಗೆ ಬೆನ್ನಿಗೆ ಬಿದ್ದು ಬಿಟ್ಟಿದ್ದಾರೆ. ಒಂದು ಕಡೆ ಕೊಲೆ ಪ್ರಕರಣದಿಂದ ಮುಕ್ತಿ ತಗೊಳ್ಳೋದು, ಈ ಒಂದು ಪ್ರಕರಣ ತೆರೆ ಮೇಲೆ ಬಂದ್ರೆ ಯಾವ ರೀತಿ ಕೆಲವು ಪಾತ್ರಗಳನ್ನ ತೋರಿಸಿರ್ತಾರೋ ಅದರಿಂದ ನಮಗೆ ವೈಯಕ್ತಿಕವಾಗಿ ಯಾವ ರೀತಿಯಾದಂತ ಧಕ್ಕೆ ಆಗುತ್ತೋ ಈ ರೀತಿಯಾದಂತ ಅನುಮಾನ ಇದೆ. ಆದರೆ ಆ ಒಂದು ಸಿನಿಮಾದಲ್ಲಿ ಆ ಸನ್ನಿವೇಶಗಳು ಇದ್ರೂ ಕೂಡ ಆ ಒಂದು ಸಿನಿಮಾ ಸಂಪೂರ್ಣವಾಗಿ ರೇಣುಕಾ ಸ್ವಾಮಿ ಕೊಲೆ ಆಧಾರಿತ ಸಿನಿಮಾನ. ಇಲ್ಲಿ ದರ್ಶನ್ ಅವರ ಪಾತ್ರ ಯಾವ ರೀತಿ ತೋರಿಸಿದ್ದಾರೆ, ಉಳಿದಿರುವಂತ ಬೇರೆ ಪಾತ್ರಗಳು ಯಾರು, ಆ ಒಂದು ಪ್ರಕರಣದಲ್ಲೇ ಈ ಒಂದು ಸಿನಿಮಾ ಬಂದಿದ್ಯಾ, ಇದೆಲ್ಲ ಕೂಡ ಇನ್ನೂ ಕೂಡ ನಿಗೂಢವಾಗಿದೆ. ಒಂದು ವೇಳೆ ಏನಾದರೂ ಚಿತ್ರತಂಡ ಅವರ ಮನೆಯವರಿಗೆ ಸಂಬಂಧಪಟ್ಟಂತವ್ರಿಗೆ ಸಿನಿಮಾವನ್ನ ನೋಡಿ ನಂತರ ಸಿನಿಮಾನ ರಿಲೀಸ್ ಮಾಡಿ ಅನ್ನುವಂತ ಆದೇಶವನ್ನೇನಾದ್ರು ಕೊಡುತ್ತಾ ಅದು ಕೂಡ ಗೊತ್ತಿಲ್ಲ. ಆದ್ರೆ ಚಿತ್ರತಂಡ ಇದುವರೆಗೂ ಆ ಒಂದು ಪ್ರಕರಣಕ್ಕೂ ಈ ಒಂದು ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಆದ್ರೆ ಒಂದು ವೇಳೆ ಏನಾದರೂ ಈ ಒಂದು ಪ್ರಕರಣದಲ್ಲಿ ಸ್ಟೇ ವಿಕೆಟ್ ಆಗಿ ಸಿನಿಮಾ ರಿಲೀಸ್ ಆದ ನಂತರ ಒಂದು ವೇಳೆ ರಿಲೀಸ್ ಆದರೆ ಸೊ ಆದ ನಂತರ ಈ ಒಂದು ಪ್ರಕರಣಕ್ಕೂ ಈ ಒಂದು ಸಿನಿಮಾಗೂ ಏನಾದರೂ ನಂಟಿದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಾಗೋಕ್ಕಿನ್ನು ಮೊದಲೇ ಟೀಸರ್ ಅನ್ನೇ ನೋಡಿರುವಂತಹ ದರ್ಶನ್ ಹಾಗೂ ದರ್ಶನ್ ಅವರ ಪತ್ನಿ ಹಾಗೂ ಅವರ ಸಹೋದರನಿಗೆ ಈಗ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ಇದರ ನಡುವೆ ದರ್ಶನ್ಗೂ ಟೆನ್ಷನ್ ಟೆನ್ಷನ್ ಟೆನ್ಷನ್. ಇದು ರೇಣುಕಾ ಸ್ವಾಮಿಯ ಟೆನ್ಷನ್. ಈ ಟೆನ್ಷನ್ ಇಂದ ದರ್ಶನ್ ಯಾವ ರೀತಿ ಹೊರಗೆ ಬರ್ತಾರೆ ಕಾದ್ ನೋಡ್ಬೇಕಿದೆ. ಇದು ನಮ್ಮ ಇವತ್ತಿನ ಒಂದು ಡಿಜಿಟಲ್ ನ ಕಂಟೆಂಟ್ ಆಗಿತ್ತು. ನಾಳೆ ಕೂಡ ಇದೇ ರೀತಿಯಾದಂತಹ ನಮ್ಮ ಸ್ಯಾಂಡಲ್ವುಡ್ ನ ಸಮಾಚಾರ ಹೊತ್ತು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.